ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಕಠಿಣ ನಿರ್ಧಾರವನ್ನು ನರೇಂದ್ರ ಮೋದಿ ಅವರು ಕೈಗೊಳ್ತಾರೆ. ಈಗ ಪ್ರಧಾನಿ ಮೋದಿ ಅವರಿಂದ ಇವತ್ತು ಸರಣಿ ಸಭೆ ನಡೀತಾ ಇದೆ. ಕೆಲವು ಕ್ಷಣಗಳಲ್ಲಿ ಮೋದಿಯವರು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಸೇನಾ ಮುಖ್ಯಸ್ಥರೊಂದಿಗೆ ಸಭೆಯನ್ನು ಮಾಡಲಿದ್ದಾರೆ ನರೇಂದ್ರ ಮೋದಿಯವರು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸಭೆ ಇದೆ. CDS ಮತ್ತು 3 ಸೇನಾಪಡೆ ಮುಖ್ಯಸ್ಥರಿಗೂ ಕೂಡ ಬುಲಾವ್ ಹೋಗಿದೆ. 3 ಸೇನಾಪಡೆಗಳ ಮುಖ್ಯಸ್ಥರು ಎಲ್ಲರಿಗೂ ಕೂಡ ಇವತ್ತು ಕರೆ ಹೋಗಿದೆ. ನೀವೆಲ್ಲ ಬನ್ನಿ ಮೀಟಿಂಗ್ ಮಾಡಬೇಕು ನಾನು ಅಂತ ಹೇಳಿ ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಮುಖ್ಯಸ್ಥರಿಗೆ ಸೂಚನೆ ತಲುಪಿದೆ. ದೆಹಲಿಯ ಪ್ರಧಾನಿ ಮೋದಿ ಅವರ ಮನೆಯಲ್ಲೇ ಈ ಒಂದು ಸಭೆ ನಡೀತಾ ಇದೆ, ನಿಗದಿಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸೇನಾ ಮುಖ್ಯಸ್ಥರು ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಬರಲಿದ್ದಾರೆ. ಬೆಳಗ್ಗೆ ರಾಜನಾಥ್ ಸಿಂಗ್ ಅವರೊಂದಿಗೆ ಸಭೆಯನ್ನು ನರೇಂದ್ರ ಮೋದಿ ಅವರು ಮಾಡಿದರು. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಕಠಿಣ ನಿರ್ಧಾರವನ್ನು ನರೇಂದ್ರ ಮೋದಿ ಅವರು ಕೈಗೊಳ್ತಾರೆ. ಈಗ ಪ್ರಧಾನಿ ಮೋದಿ ಅವರಿಂದ ಇವತ್ತು ಸರಣಿ ಸಭೆ ನಡೀತಾ ಇದೆ. ಕೆಲವು ಕ್ಷಣಗಳಲ್ಲಿ ಮೋದಿಯವರು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಸೇನಾ ಮುಖ್ಯಸ್ಥರೊಂದಿಗೆ ಸಭೆಯನ್ನು ಮಾಡಲಿದ್ದಾರೆ ನರೇಂದ್ರ ಮೋದಿಯವರು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸಭೆ ಇದೆ. CDS ಮತ್ತು 3 ಸೇನಾಪಡೆ ಮುಖ್ಯಸ್ಥರಿಗೂ ಕೂಡ ಬುಲಾವ್ ಹೋಗಿದೆ. 3 ಸೇನಾಪಡೆಗಳ ಮುಖ್ಯಸ್ಥರು ಎಲ್ಲರಿಗೂ ಕೂಡ ಇವತ್ತು ಕರೆ ಹೋಗಿದೆ. ನೀವೆಲ್ಲ ಬನ್ನಿ ಮೀಟಿಂಗ್ ಮಾಡಬೇಕು ನಾನು ಅಂತ ಹೇಳಿ ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಮುಖ್ಯಸ್ಥರಿಗೆ ಸೂಚನೆ ತಲುಪಿದೆ. ದೆಹಲಿಯ ಪ್ರಧಾನಿ ಮೋದಿ ಅವರ ಮನೆಯಲ್ಲೇ ಈ ಒಂದು ಸಭೆ ನಡೀತಾ ಇದೆ, ನಿಗದಿಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸೇನಾ ಮುಖ್ಯಸ್ಥರು ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಬರಲಿದ್ದಾರೆ. ಬೆಳಗ್ಗೆ ರಾಜನಾಥ್ ಸಿಂಗ್ ಅವರೊಂದಿಗೆ ಸಭೆಯನ್ನು ನರೇಂದ್ರ ಮೋದಿ ಅವರು ಮಾಡಿದರು.